ತುರ್ತು ಸಂದರ್ಭಗಳಲ್ಲಿ ರೋಗಿಗಳಿಗೆ ನೆರವಾಗಲಿ ಅಂತ ಸರ್ಕಾರ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿದೆ. ಆದರೆ ಈ ಆಂಬ್ಯುಲೆನ್ಸ್ಗಳು ರೋಗಿಗಳಿಗೆ ಬಿಟ್ಟು ಉಳಿದೆಲ್ಲ ಕೆಲಸಗಳಿಗೂ ಕೂಡ ಬಳಕೆಯಾಗ್ತಾ ಇದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸೇರಿದ ತುರ್ತು ಆಂಬ್ಯುಲೆನ್ಸ್ನಲ್ಲಿ ರೋಗಿಗಳ ಬದಲಾಗಿ ಮೀನುಗಳನ್ನು ಸಾಗಿಸ್ತಾ ಇರುವ ಪ್ರಕರಣ ಬಯಲಾಗಿದೆ. ಈ ದೃಶ್ಯ ಸುದ್ದಿ ಟಿವಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿಗಳನ್ನು ಸಂಗ್ರಹಿಸೋಕೆ ಬಂದಿದ್ದಂತಹ ಆಂಬ್ಯುಲೆನ್ಸ್ ವಾಹನದಲ್ಲಿ 2 ಡ್ರಮ್ಗಳನ್ನು ಇಟ್ಕೊಂಡು ಅವುಗಳಲ್ಲಿ ಮೀನು ಸಾಗಿಸ್ತಾ ಇರೋದು ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಈ ಬಗ್ಗೆ ಸಿಬ್ಬಂದಿಗಳನ್ನ ವಿಚಾರಿಸಿದ್ರೆ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಸೊಳ್ಳೆಗಳು ನೀರಿನಲ್ಲಿ ಮೊಟ್ಟೆ ಇಡ್ತಾ ಇರೋದು ಕಾರಣ. ಹಾಗಾಗಿ ಮೀನುಗಳನ್ನ ಪ್ರತಿ ಮನೆಯ ನೀರಿನ ತೊಟ್ಟಿಗಳಲ್ಲಿ ಬಿಡುವಂತ ಸಲುವಾಗಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ ಅನ್ನೋ ಉತ್ತರವನ್ನ ನೀಡಿದ್ದಾರೆ. ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಹಗರಣ ನಡೀತಾ ಇದೆ. ಇಲ್ಲಿ ಶವ ಸಾಗಿಸೋಕ್ಕಾಗಲಿ ಮತ್ತು ತುರ್ತಾಗಿ ಪೇಷಂಟ್ಗಳನ್ನ ಬೇರೆ ಇದಕ್ಕೆ ಶಿಫ್ಟ್ ಮಾಡೋಕ್ಕೆ ಆಂಬುಲೆನ್ಸ್ ಇಲ್ದಿರದೆ ಇಲ್ಲಿ ಮೀನನ್ನು ಸಾಗಿಸ್ತಾ ಇದ್ದಾರೆ. ಇದು ದೊಡ್ಡ ಹಗರಣ. ಯಾಕಂದರೆ ಸರ್ಕಾರದಿಂದ ಇದಕ್ಕೆ ಬೇಕಂತ ಭಾಳಷ್ಟು ಅನುದಾನಗಳು ಬರ್ತವೆ. ಆಟೋ ಇದ್ದಾವೆ, ಬೇರೆ ಥರ ವೆಹಿಕಲ್ಸ್ ಇದ್ದಾವೆ, ಅವ್ರದ್ದೇ ಖುದ್ದು ವೆಹಿಕಲ್ಸ್ ಇದ್ದಾವೆ, ಟಾಟಾ ಸುಮ್ ಅಂಥವಿದೆ. ಅಂಥವನ್ನ ಯೂಸ್ ಮಾಡೋದು ಬಿಟ್ಟು ಇವ್ರು ರೋಗಿನ ಸಾಗಿಸುವಂಥ ಒಂದು ಆಂಬುಲೆನ್ಸನ್ನು ಎಮರ್ಜೆನ್ಸಿ ಹಾಕ್ಕೊಂಡು ಇವ್ರು ಮೀನನ್ನು ಸಾಗಿಸ್ತಾ ಇರೋದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಗೋಲ್ಮಾಲ್ ನಡೀತಾ ಇದೆ. ಮತ್ತು ನಿನ್ನೆ ಶಾಸಕರಾಗಲಿ ಸಚಿವರು ಒಂದು ಮಾತು ಹೇಳ್ತಾರೆ, ಡೆಂಗೂನ ನಾವು ನಿರ್ಮೂಲನ ಮಾಡ್ತೀವಿ ಅಂತ. ಎಲ್ಲಿ ಮಾಡ್ತೀರಾ ನಿರ್ಮೂಲನ? ನೀವು ನಿರ್ಮೂಲನ ಮಾಡ್ತಾ ಇಲ್ಲ, ನೀವು ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಾ ಸಚಿವರೇ ಮತ್ತು ಶಾಸಕರೇ. ನೀವು ಗಮನ ಹರಿಸಿ. ಮತ್ತು ಇಲ್ಲಿ ಭಾಳಷ್ಟು ಅವ್ಯವಹಾರಗಳು ನಡೀತಾ ಇದ್ದಾವೆ. ಅಂಥ ಬಗ್ಗೆ ಇವರು ಡಿಸ್ಟಿಕ್ ಸರ್ಜನ್ ಹೇಳ್ತಾರೆ ನಮಗೆ ಕಂಪ್ಲೇಂಟ್ ಕೊಡಿ ಅಂತ. ಕಂಪ್ಲೇಂಟ್ ನಿಮ್ಮ ಮುಂದೆ ಕೇಳಿಸ್ತಾ ಇದ್ರು ನೀವು ನೋಡೋ ಪರಿಸ್ಥಿತಿ ಇಲ್ಲ. ಬನ್ನಿ ಇಲ್ಲಿ ನೋಡಿ, ಆಂಬುಲೆನ್ಸಲ್ಲಿ ಮೀನನ್ನು ಸಾಗಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಪ್ರದೀಪ್, ಯಾಕೆ ತುಮಕೂರಿನಲ್ಲಿರುವಂತಹ ಆ ಒಂದು ವ್ಯವಸ್ಥೆಯನ್ನ ಪ್ರಶ್ನಿಸುವಂಥವ್ರು ಯಾರು ಇಲ್ವಾ? ಅದರ ಜೊತೆಗೆ ಈಗ ಸುದ್ದಿ ಟಿವಿಗೆ ಆ ವಿಜುವಲ್ಸ್ ದಾಖಲೆ ಸಮೇತ ಸಿಕ್ಕಿರೋದ್ರ ಪ್ರಕಾರ ನೋಡೋದಾದ್ರೆ ತುಮಕೂರಿನಲ್ಲಿ ಬೇರೆ ಆಟೋ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಮೀನನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇರೆ ಏನು ವ್ಯವಸ್ಥೆ ಇರ್ಲಿಲ್ವಂತ, ಆಂಬ್ಯುಲೆನ್ಸೇ ಬೇಕಿತ್ತಂತ. ಇದೀಗ ತುಮಕೂರಿನಲ್ಲಿ ಈ ಒಂದು ಮೀನುಗಳನ್ನ ಸಾಗಿಸಲಿಕ್ಕೆ ಆಂಬ್ಯುಲೆನ್ಸ್ ಅನ್ನ ಬಳಸ್ಕೊಂಡಿರುವಂತಹ ಒಂದು ಘಟನೆ ಇದೀಗ ಸಾಕ್ಷಿ ಸಮೇತವಾಗಿ ಸುದ್ದಿ ಟಿವಿಗೆ ಸಿಕ್ಕಿರುವಂತದ್ದು. ಏನು ನೀವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ರೋಗಿಗಳನ್ನ ಕರ್ಕೊಂಡು ಹೋಗ್ಲಿಕ್ಕೆ ಇರುವಂತಹ ಆಂಬ್ಯುಲೆನ್ಸ್ ಗಳನ್ನ ಈ ರೀತಿಯಾಗಿ ಮೀನುಗಳನ್ನ ಸಾಗಿಸಲಿಕ್ಕೆ ಅಲ್ಲಿನ ಇನ್ನು ಆರೋಗ್ಯ ಇಲಾಖೆಯ ಒಂದು ಸಿಬ್ಬಂದಿಗಳು ಬಳಸ್ಕೊಳ್ತಾ ಇರುವಂತದ್ದು. ನಾವು ಕೂಡ ಅವರನ್ನ ಪ್ರಶ್ನೆ ಮಾಡಿದ್ವಿ. ಅವರು ಹೇಳುವ ಪ್ರಕಾರ ಏನು ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದೆ, ಹಾಗಾಗಿ ನಾವು ಪ್ರತಿ ತಾಲೂಕುಗಳಿಗೆ ಈ ಒಂದು ಮೀನುಗಳನ್ನ ಏನು ಅಲ್ಲಿ ಕುಡಿಯುವ ನೀರಿನ ತೊಟ್ಟಿಗಳಿಗೆ ಬಿಡುವಂಥದ್ದು. ಅಲ್ಲಿ ಸೊಳ್ಳೆಗಳು ಏನು ಮೊಟ್ಟೆ ಇಡ್ತವೆ, ಆ ಮೊಟ್ಟೆಗಳನ್ನ ಮೀನುಗಳು ತಿನ್ನೋದ್ರಿಂದ ಈ ಒಂದು ಡೆಂಗ್ಯೂ ಕಾಯಿಲೆಯನ್ನ ತಡೆಯಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳುವಂಥದ್ದು. ಇದೆಲ್ಲೋ ಕೂಡ ಏನು ಕಾರಣ ಉದ್ದೇಶ ಒಳ್ಳೆಯದಾಗಿರ್ಬೋದು, ಆದ್ರೆ ಆಂಬ್ಯುಲೆನ್ಸ್ ಗಳನ್ನ ಏನು ಬಳಸಿಕೊಳ್ಳುವಂಥದ್ದು ಎಷ್ಟು ಸರಿ ಎಂಬುದಾಗಿ ನಾವು ಕೂಡ ಅವರನ್ನ ಪ್ರಶ್ನೆ ಮಾಡಿದ್ವಿ. ಅದಕ್ಕೆ ಅವರ ಬಳಿ ಉತ್ತರ ಇಲ್ಲ. ಎಲ್ಲೋ ಒಂದ್ ಕಡೆ ಏನು ಈಗ ಅಲ್ಲಿನ ಏನು ಸ್ಥಳೀಯರು ಕೂಡ ಆರೋಪ ಮಾಡ್ತಾ ಇರುವಂತೆ ಏನು ಆರೋಗ್ಯಾಧಿಕಾರಿಗಳು ಅಂದ್ರೆ ಮೇಲಧಿಕಾರಿಗಳೇನಿದ್ದಾರೆ ಅವರು ಈ ರೀತಿಯಾಗಿ ಅಂದ್ರೆ ಪ್ರತ್ಯೇಕ ವಾಹನಗಳನ್ನ ಈ ಮೀನುಗಳನ್ನ ಸಾಗಿಸಲಿಕ್ಕೆ ಕೊಡ್ತಾ ಇಲ್ಲ. ಏನೋ ಬದಲಾಗಿ ಅಂತಸ್ತಾನೆ ಈ ಒಂದು ಮೀನುಗಳನ್ನ ಸಾಗಿಸ್ತಾ ಇದೆ. ಜೊತೆಗೆ ಇದೆಲ್ಲ ಒಂದು ದೊಡ್ಡ ಹಗರಣ ಕೂಡ ನಡೀತಾ ಇರುವುದು ಈಗ ಸ್ಥಳೀಯರು ಮಾಡ್ತಾರೆ. ನಾವು ಕೂಡ ಅವ್ರನ್ನ ಒಂದು ಸಂಪರ್ಕಕ್ಕೆ ಭೇಟಿ ಮಾಡಿದ್ದೇವೆ. ಅವರು ಹೇಳುವಂತ ಏನಂದ್ರೆ ಸುದ್ದಿ ಟಿವಿಯ ಮೂಲಕ ಇದೀಗ ನನಗೆ ಈ ಒಂದು ಪ್ರಕರಣ ಗಮನಕ್ಕೆ ಬರ್ತಾ ಇದೆ. ನಾನು ಈ ಕೂಡಲೇ ಏನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ವರದಿಯನ್ನ ಕೂಡ ಕೇಳ್ತೇನೆ. ಯಾಕಾಗಿ ಈ ರೀತಿಯಾಗಿ ನೀವು ತಪ್ಪನ್ನ ಮಾಡಿದ್ದೀರಿ, ಆಂಬ್ಯುಲೆನ್ಸ್ ನ ಯಾಕೆ ಬಳಸ್ಕೊಳ್ಬೇಕಿತ್ತು, ನಿಜಕ್ಕೂ ಕೂಡ ಆಂಬ್ಯುಲೆನ್ಸ್ ನ ಬಳಸ್ಕೊಳ್ಳುವಂಥದ್ದು ತಪ್ಪು ಅನ್ನುವಂಥ ಮಾತುಗಳನ್ನ ಕೂಡ ಈಗ DHO ಅವರು ಹೇಳ್ತಾ ಇರುವಂತ ವಿಚಾರ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರದೀಪ್. ತುರ್ತು ಸಂದರ್ಭಗಳಲ್ಲಿ ಅಂತ ರೋಗಿಗಳಿಗೆ ನೆರವಾಗಲಿ ಅಂತ ಆಂಬ್ಯುಲೆನ್ಸ್ ಸೇವೆಗಳನ್ನು ಇಟ್ಕೊಂಡಿದ್ರೆ ಆಸ್ಪತ್ರೆಯಲ್ಲಿ, ಅದರ ಬದಲಿಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪಾಲಿಕೆ ಕಡೆಯಿಂದ ಏನು ಮೀನು ಮರಿಗಳನ್ನು ತೊಟ್ಟಿಗಳಿಗೆ ಬಿಡುವಂತಹ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಡೆಂಗ್ಯೂ ನಿಯಂತ್ರಿಸುವ ನಿಟ್ಟಿನಲ್ಲಿ ನಾವು ಈ ಕೆಲಸವನ್ನ ಮಾಡ್ತಿದ್ದೀವಿ ಅಂತಾರೆ ಅಲ್ಲಿರುವಂತಹ ಆಡಳಿತದಲ್ಲಿರುವಂತಹ ಅಧಿಕಾರಿಗಳು. ಸೊ ಅದರ ನಂತರದಲ್ಲಿ ನೋಡೋದಾದ್ರೆ ಆಂಬ್ಯುಲೆನ್ಸನ್ನೇ ಯಾಕೆ ಬಳಸ್ಕೊಳ್ಬೇಕು ಅನ್ನೋ ಪ್ರಶ್ನೆ ಈಗ ಮೂಡಿರೋದು.
ಎಸ್, ಈ ಬಗ್ಗೆ ಮಾತನಾಡ್ಲಿಕ್ಕೆ ಜಿಲ್ಲಾಸ್ಪತ್ರೆಯ ಡಿಎಸ್ ವೀರಭದ್ರಯ್ಯ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವೀರಭದ್ರಯ್ಯ ಅವರೇ. ಈಗ ಯಾರಾದ್ರೂ ಅಕಸ್ಮಾತ್ ರೋಗಿಗಳು ಕರೆ ಮಾಡ್ತಾರೆ ಅರ್ಜೆಂಟ್ ಆಗಿ ಆಂಬುಲೆನ್ಸ್ ಸೇವೆ ಬೇಕು ಅಂತ, ಇಲ್ಲಿ ಮೀನ್ ಬಿಡೋಕೆ ಅಂತ ಕಳ್ಸಿದ್ರೆ ಏನ್ ಸೇವೆ ಕೊಡೋಕೆ ಸಾಧ್ಯ ಆಗುತ್ತೆ ಸ್ವಾಮಿ? ಮೀನ್ ಬಿಡೋದಕ್ಕೆ ಅದನ್ನ ಗಮನಿಸಿಲ್ಲ ಮೇಡಮ್. ಎಲ್ಲಿಂದ ಹೋಗಿದೆ? ಅಯ್ಯೋ ಸರ್, ಹಂಗಾದ್ರೆ ನಿಮ್ಮ ಒಂದು ಇವಾಗ ಡಿಸ್ಟಿಕ್ ಹಾಸ್ಪಿಟಲ್ ಅಲ್ಲಿ ಇರುವಾಗ ಆಂಬುಲೆನ್ಸ್ ಗಳು ಎಲ್ಲಿರುತ್ತವೆ, ಏನ್ ಕೆಲಸ ಮಾಡ್ತವೆ, ನಿಮ್ಮ ಪರ್ಮಿಷನ್ ಇಲ್ಲದೆ ಅಥವಾ ನಿಮ್ಮ ಗಮನಕ್ಕೆ ಬರದೆ? ಹಾಸ್ಪಿಟಲ್ ಇದಾವೆ, ನಂದು ಆಂಬುಲೆನ್ಸ್ ಯಾವ್ದು ಹೋಗಿಲ್ಲ ಮೀನ್ ಬಿಡ್ಲಿಕ್ಕೆ. ನಾನು ಯಾವ್ದು ಕಳ್ಸಿಲ್ಲ ಮೀನ್ ಬಿಡ್ಲಿಕ್ಕೆ. ಬೇರೆ ಯಾವ್ದಾದ್ರು ಹೋಗಿದ್ದೇನೋ ಗೊತ್ತಿಲ್ಲ, ನಂಗೆ ಐಡಿಯಾ ಇಲ್ಲ. ಜಿಲ್ಲಾಸ್ಪತ್ರೆದು ನಮ್ದು 2 ಆಂಬುಲೆನ್ಸ್ ಇದೆ. ಓಕೆ, ನಾನು ಯಾವ್ದು ಕಳ್ಸಿಲ್ಲ ಮೀನ್ ಬಿಡ್ಲಿಕ್ಕೆ. ಸರ್ ತಮ್ಮ ಡೆಸಿಗ್ನೇಷನ್ ತಿಳ್ಕೊಬೋದಾ ಸರ್ ಅಲ್ಲಿ? ಡಿಎಸ್ ಅಂದ್ರೆ? ನಾನು ಡಿಸ್ಟ್ರಿಕ್ಟ್ ಸರ್ಜನ್, ತುಮಕೂರು ಜಿಲ್ಲಾಸ್ಪತ್ರೆ. ಓಕೆ ಸರ್, ಇವಾಗ ಹೌದು ಡಿಸ್ಟ್ರಿಕ್ಟ್ ಸರ್ಜನ್ ಆದ್ಮೇಲೆ ಅಲ್ಲಿ ಅದ್ ಹೆಂಗೆ ನಿಮ್ಮ ಆಂಬುಲೆನ್ಸ್ ಆತರ ಏನಾದ್ರು ಡಿವೈಡ್ ಮಾಡ್ಕೊಂಡಿರ್ತೀರಾ ಅಲ್ಲಿ, ಹೇಗದು? ಹೌದು, ಜಿಲ್ಲಾಸ್ಪತ್ರೆಗೆ 2 ಇರ್ತದೆ. ಓಕೆ, ಮತ್ತೆ ಹೊರಗಡೆ ಎಲ್ಲ ತಾಲೂಕ್ ಹಾಸ್ಪಿಟಲ್ಗಳಿಗೆ ಅನ್ಸುತ್ತದೆ. ಬಹುಶಃ ಯಾವ್ದಾದ್ರು ತಾಲೂಕ್ ಹಾಸ್ಪಿಟಲ್ ತಗೊಂಡೋಗಿದಾರೇನೋ ಗೊತ್ತಿಲ್ಲ ನನಗೆ. ನಮ್ದು ಯಾವ್ದು ಹೋಗಿಲ್ಲ ಮೇಡಮ್, ನಾವ್ ಯಾವ್ದು ಕಳ್ಸಿಲ್ಲ. ಸರಿ ಆಯ್ತು ಸರ್, ಒಬ್ರು ಸರ್ಜನ್ ಆಗಿ ನಾನು ನಿಮ್ಮ ಹತ್ರ ಪ್ರಶ್ನೆ ಕೇಳ್ತೀನಿ. ಯಾರೇ ಕಳಿಸಿರ್ಬಹುದು ಅಥವಾ ಯಾರೇ ಬಳಸ್ಕೊಂಡಿರ್ಬೋದು, ಯಾರೋ ಒಬ್ಬ ರೋಗಿ ಅಕಸ್ಮಾತ್ ಆಂಬುಲೆನ್ಸ್ ಅನ್ನ ರೋಗಿಗಳನ್ನ ಶಿಫ್ಟ್ ಮಾಡಕ್ ಅಷ್ಟೇ ಉಪಯೋಗಿಸ್ಬೇಕು ಅಂತ ನಿರ್ದೇಶನ ಇದೆ, ಅಷ್ಟಕ್ಕೆ ಮಾತ್ರ ಉಪಯೋಗಿಸ್ಬೇಕು. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾತನಾಡಿದಂತಹ ಒಂದಷ್ಟು ಹೇಳಿಕೆಗಳಿಗಾಗಿ ಸರ್. ಸೊ ಇದಿಷ್ಟು ಏನು ಅಲ್ಲಿನ ಸರ್ಜನ್ ಒಬ್ರು ಮಾತನಾಡಿದ್ದು, ಇದು ನಮ್ಮ ಡಿಸ್ಟಿಕ್ ಆಂಬುಲೆನ್ಸ್ ಅಲ್ಲ ಅನ್ನುವಂಥ ಹೇಳಿಕೆಯನ್ನ ನೀಡ್ತಿದ್ದಾರೆ. ಡಿಸ್ಟಿಕ್ ಆಂಬುಲೆನ್ಸ್ ಅನ್ನ ಹೊರತುಪಡಿಸಿ ತಾಲೂಕಿನಿಂದ ಬರುವಂತಹ ಆಂಬುಲೆನ್ಸ್ಗಳು ಕೂಡ ಇರುತ್ತೆ, ಅದನ್ನ ಬಳಸ್ಕೊಂಡಿರಬಹುದು. ನಮ್ಮ ಡಿಸ್ಟಿಕ್ ನಲ್ಲಿರುವಂತಹ ಆಂಬುಲೆನ್ಸ್ಗಳು ಇಲ್ಲೇ ಇವೆ, ಅದನ್ನ ಬಳಸ್ಕೊಂಡಿಲ್ಲ ಅಂತ ತಿಳಿಸಿದ್ದಾರೆ. ಸೊ ಒಟ್ಟಾರೆಯಾಗಿ ಡಿಸ್ಟಿಕ್ ಆಂಬುಲೆನ್ಸ್ ಆಗಿರ್ಬೋದು ಅಥವಾ ತಾಲೂಕಿನ ಆಂಬುಲೆನ್ಸ್ ಆಗಿರ್ಬೋದು, ಯಾವುದೋ ಒಂದು ಎಮರ್ಜೆನ್ಸಿ ಅಂತ ಒಂದು ಕರೆ ಬಂದಾಗ ಅವರಿಗೆ ಸ್ಪಂದಿಸುವಂಥಕ್ಕೂ ಕೂಡ ಅಟ್ಲೀಸ್ಟ್ ಆ ಆಂಬುಲೆನ್ಸ್ ಇದ್ರೆ ಅದನ್ನಾದ್ರೂ ಕಳಿಸ್ಕೊಡ್ಬೋದು. ಬಹುಶಃ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಅಂಥ ಸಂದರ್ಭದಲ್ಲಿ ಬಳಸ್ಕೊಳ್ಳಲ್ಲ, ಇದು ಕೇವಲ ತಾಲೂಕಿಗೆ ಸೀಮಿತ ಆಗಿರುತ್ತೆ ಅಂತಾರೆ. ಆದ್ರೆ ಇಲ್ಲಿ ನಗರ ಪ್ರದೇಶದಲ್ಲಿ ಡೆಂಗ್ಯೂ ನಿಯಂತ್ರಿಸ್ತೀವಿ ಅನ್ನೋ ಹೆಸರಲ್ಲಿ ಮೀನುಗಳನ್ನ ತೊಟ್ಟಿಗೆ ಬಿಡೋ ಕೆಲಸಕ್ಕೆ ಆಂಬುಲೆನ್ಸ್ಗಳನ್ನ ಬಳಸ್ಕೊಳ್ತಿದ್ದಾರೆ.